ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಎಕ್ಸಾಮ್ ಎಲ್ಲ ಮುಗೀತು. ನನಗೆ ಹಾಲಿಡೇಸು ಸಿಕ್ಕಾಯಿತು. ಅಂದರೆ ನಂದು ಫಸ್ಟ್ ಇಯರ್ ಆಯ್ತಲ್ಲ, ಸೊ ಇವಾಗ ಸ್ವಲ್ಪ ಲಾಂಗ್ ರಜಾ ಇರುತ್ತೆ. ಆವಾಗ ಫಸ್ಟ್ ಸೆಮ್ ಆದಮೇಲೆ ಬರೀ 10 ಡೇಸ್ 15 ಡೇಸ್ ಅಷ್ಟೇ ರಜಾ ಕೊಟ್ಟಿದ್ದು. ಇವಾಗ 1.5 ತಿಂಗಳ ಮೇಲೆ ರಜಾ ಇರುತ್ತೆ. ಸೊ ಅದಕ್ಕೆ ನಾವಿವಾಗ ಮಂಗಳೂರಿಗೆ ಹೋಗ್ತಾಯಿದ್ದೀವಿ. ಇವತ್ತು ಅಂದರೆ ನೈಟ್ 11:30ಗೆ ಟ್ರೈನ್ ಇದೆ ನಮ್ಮದು, AC ಕೋಚ್ ಬುಕ್ ಮಾಡಿರೋದು. ಸೊ ಇವಾಗ ಹೋಗ್ತಾಯಿದ್ದೀವಿ. ಕ್ಯಾಬ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಪ್ಪ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಹೇಳ್ತೀನಿ. ನಮ್ಮಿಷ್ಟು ಜನದಿಂದ ಸೇರಿ ಇಷ್ಟು ಲಗೇಜ್ ಆಗಿದೆ. ಅದರಲ್ಲಿ ನನ್ನದೇ ಒಂದು ಸಪ್ರೇಟ್ ಲಗೇಜು, ಅಮ್ಮಂದೇ ಒಂದು, ಅಪ್ಪಂದೇ ಒಂದು. ಇದರಲ್ಲಿ ಸ್ವಲ್ಪ ಅದೇನೋ ಇಟ್ಕೊಂಡಿದ್ದಾರೆ ಒಳಗೆ, ಅದರಿಂದ ಇಷ್ಟು ಲಗೇಜ್ ಆಗಿದೆ. ಅಲ್ಲೊಂದು ಲಗೇಜು, ನಮ್ಮ ಅಪ್ಪಂದು ಲ್ಯಾಪ್ಟಾಪ್ ಬ್ಯಾಗು. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದಾರೆ, ಬರುತ್ತೆ. ನಂಬರ್ ಸರ್ A1 ಅಲ್ಲಿ ಅಪ್ಪ A1 ಅಲ್ಲಿ ಸೀಟ್ ನಂಬರು 32 33 34 ಇದಲ್ಲ 32 ಅದೇ ಮಿಡ್ಲು ಆ ಕಡೆ ಈ ಕಡೆ ಡೋರ್. ಲಗೇಜು, ಅಲ್ಲೊಂದು ಸ್ವಲ್ಪ ಲಗೇಜು. ಈಗ ಟ್ರೈನ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ದಿನ್ನ ಫುಲ್ ದೂರ ಐತೆ, ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಇವರು. ಫುಲ್ ಹಾಸ್ಕೊತಾ ಇದ್ದೀವಿ ಅಲ್ಲಿ. ಹಾಂ, ಹೆಂಗೇನೋ ನಾನೇ ಫಸ್ಟು ರೆಡಿ ಮಾಡಿಕೊಟ್ಟಿದ್ದಕ್ಕೆ ಫಸ್ಟು. ನಾನು ರೆಡಿ ಮಾಡ್ಕೊಂಡಿದ್ದು, ನಿನಗೆ ಅಪ್ಪ ರೆಡಿ ಮಾಡಿಕೊಟ್ಟಿದ್ದು. ಇಲ್ಲೆಲ್ಲ ಇಟ್ಟೈತೆ, ಇದಕ್ಕೇನೇ ಮಲ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೆ. ನಾನೇನು ಇವಾಗ ಫಸ್ಟ್ ಮಲ್ಕೊಳ್ಳಲ್ಲ, ಮಧ್ಯಾಹ್ನ ಮಲ್ಕೊಬಿಟ್ಟಿದ್ದೀನಿ ಚೆನ್ನಾಗಿ. ಸೊ ಮಂಗಳೂರಿಗೆ ರೀಚ್ ಆಗಿದ್ದೀವಿ ನಾವು. ಇವಾಗ ಬೆಳಗ್ಗೆ ಒಂದು 9 ಗಂಟೆ ಹತ್ತತ್ರ ಆಗಿದೆ. ಅಂದರೆ ಜಂಕ್ಷನ್ ಆಯಿತು. ಇವಾಗ ನಾವು ಇಳಬೇಕಾಗಿರೋದು ಸೆಂಟ್ರಲ್ಲಿ. ಸೊ ಎಲ್ಲ ಎದ್ದು ಕೂತ್ಕೊಂಡು ಒಂದು ನಿಮಿಷ ಹಂಗೆ ಇಲ್ಲೆಲ್ಲ ಲಗೇಜೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ವಿಂಡೋ ಹತ್ರ ಕೂತ್ಕೊಂಡು ನೋಡ್ತಾ ಇದ್ದೀವಿ ಯಾವಾಗ ಬರುತ್ತೆ ಏನು ಅಂತ. ರಾತ್ರಿ ಅಂತೂ ಫುಲ್ ಚಳಿ 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 ಆಗೋಯಿತು. ತಲೆನೋವು ಬರ್ತಾಯಿದೆ ನನಗೆ. ಫುಲ್ಲು AC ಇತ್ತಲ್ಲ, ಅದಕ್ಕೆ ಲಗೇಜ್ ತೊಗೊಂಬಂದಿರೋದ್ರಿಂದ ನಮ್ಮ ಕೈಲಿ ತೊಗೊಂಡೋಗೋಕ್ಕಾಗಲ್ಲ. ಅದಕ್ಕೇನೆ ಇವ್ರ ಹತ್ರ ತರಿಸ್ತಾ ಇದ್ದೀವಿ. ಇವಾಗ ನಾವು ನಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಇವಾಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 4 ಇಳಿದಿದ್ದೀವಿ. ನಮಗೆ ಟ್ರೈನ್ ಬಂದಿದ್ದಿಲ್ಲ. ಸೊ ಇವಾಗ ನಾವು ಗೇಟ್ ಹತ್ರ ಹೋಗ್ಬೇಕು, ಮೇನ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಲಗೇಜ್ ಇಳಿಸ್ಕೊಂಡಿದ್ದೀವಿ. ಅಪ್ಪ ಅಲ್ಲೋಗಿದ್ದಾರೆ ಆಟೋ ಕರ್ಕೊಬರೋಕ್ಕೆ. 2 ಆಟೋ ಬೇಕಿವಾಗ ನಮಗೆ ಹೋಗೋಕ್ಕೆ. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ನಮ್ಮದು 5th ಫ್ಲೋರ್ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಲಿಫ್ಟಿಂದ ಇಳ್ಕೊಂಡು ಈಗ ಬಂದ್ವಿ ಅಪಾರ್ಟ್ಮೆಂಟ್ ಒಳಗೆ. ನಮ್ಮದು 5th ಫ್ಲೋರಲ್ಲಿರೋದು.
ನಮ್ಮದು ಟಾಪ್ ಫ್ಲೋರ್. ನೆಕ್ಸ್ಟ್ ಮೇಲ್ಗಡೆ ಏನಿಲ್ಲ. ಓಕೆ, ನಾವು ಬಂದಿದ್ದು ಲೇಟ್ ಆಯ್ತಲ್ಲ, ಇವಾಗ ಅದಕ್ಕೆ ನಾವು ಆಚೆ ಕಡೆ ತಿಂಡಿಗೆ ಹೋಗ್ತಾ ಇದ್ದೀವಿ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕಿವಾಗ. ಸೊ ಇದು ನಮ್ಮ ಮನೆಗೆ ಅಂತಲೇ ಇದು ಫ್ಲ್ಯಾಟ್ಗೇನೆ ಅಲಾಟ್ ಆಗಿರುತ್ತಲ್ಲ, A57 ಅಲ್ಲಿ ಗಾಡಿ ನಿಲ್ಲಿಸಿದ್ದಾರೆ. ಇವಾಗ ಹೋಗುತ್ತೆ. ಗಾಡಿ ಸ್ಥಿತಿ ನೋಡಿ ಹೆಂಗಾಗಿದೆ. ಎಷ್ಟೋ ದಿನ ಆಗೈತೆ ಅನ್ಮೂಲಕ್ಕೆ ಬಂದಿದ್ದೀವಿ ಏನಾದರೂ ತಿಂಡಿ ಮಾಡೋಕ್ಕೆ. ಸೊ ಇವಾಗ ಒಂದು ಸ್ವಲ್ಪ ಮನೆಗೆ ಬೇಕು ಅದೆಲ್ಲ ಏನೋ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಐತೆ, ಮತ್ತು ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಒಂದು ಸ್ವಲ್ಪ ಇದೆ, ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಈಗ ನೋಡಬೇಕು ಏನೇನು ತೊಗೊಳೋದು ಅಂತ. ಸೋಪ್ಗಳಿರಲಿಲ್ಲ, ಅದನ್ನು ತೊಗೋಬೇಕು. ಸೊ ಅಡುಗೆಗೆ ತರಕಾರಿ ಬೇಕಲ್ಲ, ಅದಕ್ಕೆ ತರಕಾರಿ ತೊಗೊಳಕ್ಕೆ ಬಂದಿದ್ದೀವಿ. ಅಲ್ಲಿ ಅಮ್ಮ ಮಾಡಿಸ್ತಾ ಇದ್ದಾರೆ. ಏನ್ ಮಾತಾಡ್ಬೇಕು? ಹೇಳು ಹೇಳ್ತಾರೆ. ಹೇಳು. ಸರಿಯಾಗಿ ಏನು ತಂದಿಲ್ಲ ಅಂತ ನನಗೆ ಬೈತಾ ಇದ್ದಾರೆ. ನೀನ್ ತರ್ಬೇಕಲ್ವಾ ಮನ್ಯ? ಅಲ್ಲ, ನಾನು ಯಾಕೆ ತರಬೇಕು? ನಮ್ಮಮ್ಮನ ರೂಮಲ್ಲಿರೋದು, ನಮ್ಮಮ್ಮ ನೋಡ್ಕೊಂಡು. ಅಲ್ಲ, ನನ್ನ ರೂಮಲ್ಲಿ ಬಂದು ನೀನ್ ರೆಡಿ ಆಗ್ತೀಯಾ, ನಂದು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀಯಾ? ಅದಕ್ಕೆ ನಂದು ಸಪ್ರೇಟು ಅಂತ ಸಪ್ರೇಟ್ ಇನ್ನೊಂದು ರೂಮಲ್ಲಿ ನನಗೇನೆ ಸಪ್ರೇಟಾಗಿ ಎಲ್ಲ ಇಟ್ಕೊಟ್ಟಿದ್ದಾರೆ. ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ರೂಮಿಗೆ ಬಾ ಮನೆ, ನನ್ನ ರೂಮಿಗೆ ಬಾ ಮನೆ. ನನಗೇನೇ ನಂದೇನೇನು ಇತ್ತು ಕ್ರೀಮು ಪೌಡ್ರ್ ಅದೆಲ್ಲ ನಾನು ತಗೊಂಬಂದಿದ್ದೀನಿ. ಅಲ್ಲ ಅಮ್ಮ, ಐಲೈನರ್ ಹಾಕೊಡಮ್ಮ. ಅಮ್ಮ ಅದಾ ಕೊಡಮ್ಮ ಅಂತ ನೀನು ನನ್ನ ರೂಮಿಗೆ ತಾನೇ ಬರೋದು. ಈಗ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ ತಾನೆ, ನಿಂದೂ ನಾನು ಹೇಳಿದೆ ತಾನೆ ಹಿಂಗೆ ತಿಂತದ್ದು ತಗೋ ಅಂತ. ನಂದು ನಿಂದು ನಾನು ಹಂಗೆ ಮಾಡಿಬಿಟ್ರೆ ಮನೆ, ನನ್ನ ಅಡುಗೆ ನಾ ಮಾಡ್ಕೊಂಡು ನಿನ್ನ ಅಡುಗೆ ನೀನು ಮಾಡ್ಕೊ ನೋಡ್ತೀನಿ ಅಂತ ಅಂದ್ಬಿಟ್ಟು ನಿನಗೆ ಬಿಟ್ಬಿಟ್ರೆ ಯಪ್ಪ ಹೆಂಗೆ ಬೈತಾರೆ ನೋಡಿ ನನಗೆ. ಯಪ್ಪ ಒಂಚೂರು ರೆಸ್ಪೆಕ್ಟೇ ಇಲ್ಲ ನನಗೆ. ಆಯ್ತು ಬಿಡು, ಇವತ್ತು ರಾತ್ರಿಯಿಂದ ನಿನ್ನ ಊಟ ನೀನೇ ಹಾಕೋ ಆಯ್ತಾ, ಎಲ್ಲ ನೀನೇ ಮಾಡ್ಕೋ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಒಂಚೂರು ರೆಸ್ಪೆಕ್ಟ್ ನೋಡಿ. ನೀನ್ ಹೆಂಗ್ ಮಾತಾಡ್ತಾ ಇದೀಯಾ? ಅವರು ಅಲ್ಲ ಅವರು ಐಲೈನರು ಕಣ್ಕಪ್ಪು ಏನೂ ತಂದಿಲ್ಲ. ಇವಾಗ ಗಿಲ್ಟ್ ಫೀಲ್ ಆಗೋಯ್ತು. ಅದಕ್ಕೆ ನನಗೆ ಬೈತವ್ರಿ, ನೀನಿಗೆ ತಂದಿಲ್ಲ ಅಂತೆಲ್ಲ ನನ್ಗೆ ಇವಾಗ ಇಟ್ಕೊಂಡು. ಐಲೈನರು ಅದು ಇದು ಹಾಕಲ್ದೆ ಹೋದ್ರು ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಇದ್ದೀನಿ. ಮತ್ತೆ ಬಿಡು. ನಾವೇನೋ ಮಾತಾಡೋಕ್ಕೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಏನೇನೋ ಆಗೋಯ್ತು. ನಾವು ಕದ್ರಿ ಟೆಂಪಲ್ಗೆ ಹೋಗೋಣ ಅಂತ. ಕದ್ರಿ ಅಲ್ಲ, ಕುದ್ರೋಳಿ ಅದು ಎರಡು ಒಂದೇ ಥರ ಸೌಂಡ್ ಆಗೋಯ್ತಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಈ ಮಂಗಳೂರಲ್ಲಿ ಕುದ್ರೋಳಿಗೆ ಹೋಗೋಣ. ಕತ್ಲಾಗ್ಬಿಟ್ಟಿದೆ, 5 ನಿಮಿಷ ಜರ್ ಅಂತ ಮಳೆ ಬರುತ್ತೆ. ಅದಕ್ಕೆ ಹೋಗ್ಬೇಕು. ಈಗ ಫುಲ್ಲು ಅಂದರೆ ಮೋಡ ಇದೆ, ಮಳೆ ಅಷ್ಟೊಂದೇನು ಬರ್ತಾ ಇಲ್ಲ. ಬೆಳಗ್ಗೆಯಿಂದಲೂ ಹಂಗೆ ಆಗ್ತದೆ, ಬೆಳಗ್ಗೆಯಿಂದ ಮೋಡ ಇದೆ. ಅಂದರೆ ಬೆಳಗ್ಗೆಯಿಂದ 1-2 ಸತಿ ಮಳೆ ಬಂತು, ಇದು ಸೇರಿದ್ರೆ 3ನೇ ಸತಿ. ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಕಂಟಿನ್ಯೂಸ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ. ನಾವು ಗಾಡೀಲಿ ಹೋಗೋಣ ಅಂದ್ಕೊಂಡ್ವಿ, ಈ ಮಳೆಯಲ್ಲಿ ಹೋಗ್ಬಿಟ್ರೆ ಆಮೇಲೆ ಏನಕ್ಕೆ ನೆನ್ಕೊಬರ್ಬೇಕಾಗುತ್ತೆ ಅಂದ್ಕೊಂಡು ಇವಾಗ ಆಟೋದಲ್ಲಿ ಹೋಗಬೇಕು. ಸೊ ಅಲ್ಲೋಗಿ ವಿಡಿಯೋ ಮಾಡ್ತಾಳೆ. ಎಷ್ಟು ತಿರುಗಿಸ್ ಮಾತಾಡ್ತೀಯ ಮನ್ಯಾ, ನನ್ನ ವಯಸ್ಸಾದ್ಮೇಲೆ ನನ್ನ ಜೊತೆ ಮಾತಾಡ್ತಿಲ್ಲ ನಾನು. ಏನೋ ನಿನ್ ರೂಮು ಅಂತ ಅಂದ್ಬಿಟ್ಟೆ. ಅಲ್ಲ ನನಗೆ ನಂದು ಏನೇನು ಬೇಕಿತ್ತು ನಾನು ಅದೆಲ್ಲ ತಗೊಂಡ್ಬಂದಿದ್ದೀನಿ. ಆಯ್ತು ಬಿಡು. ನಂದು ಶ್ಯಾಂಪೂ ಇರ್ಬೋದು, ಫೇಸ್ ವಾಶು, ಕ್ರೀಮು, ಸಿರಮ್ಮು ಎಲ್ಲ ನಂದೇನೇನು ಬೇಕೋ ನಾನು ತಗೊಂಡ್ಬಂದಿದ್ದೀನಿ. ಇವರು ಬರ ಗಡಿ ಬಿಡಿಲಿ ಇವರು ಐಲೈನರು ಎಲ್ಲ ಮರ್ತ್ಬಿಟ್ಟು ನನಗಂತವ್ರೆ. ನಾನು ಮನೆಯದು ಎಲ್ಲ ಏನೇನು ಬೀಗ ಹಾಕ್ಬೇಕು ಎಲ್ಲ ಮನೆ ಕಡೆ ಗಮನ ಕೊಟ್ಟು ಅದು ಮಾಡ್ತಿರ್ತೀನಿ. ನಿನ್ಗೆ ಅದು ಬೇಡವಾ? ಹಂಗಾರೆ ನೀನು ಹಾಕೊಳ್ಳಲ್ವಾ ಐಲೈನರು? ಇಲ್ಲೇ ಬಿಟ್ಬಿಡೋಣ. ನನ್ನ ಹತ್ರ ಹಾಕ್ಸ್ಕತಿಯಾ? ಇನ್ನೂ ಇಂಜಿನಿಯರಿಂಗ್ ಬಂದು ಐಲೈನರ್ ಹಾಕೋ ಮಮ್ಮಿ ಅಂತ. ಪ್ಲೀಸ್, ನಂಗೆ ನಿಜ ಹೇಳ್ತೀನಿ, ನಂಗೆ ಐಲೈನರ್ ಹಾಕಕ್ಕೆ ಬರಲ್ಲ. ನಮ್ಮ ಅಮ್ಮನೇ ಅಮ್ಮ ನೀನು ಎಲ್ಲೆಲ್ಲಿಂದನೂ ಏನೋ ತರಬೇಡ, ಸುಮ್ಮನೆ ಬಿಟ್ಬಿಡು. ಗೈಸ್ ಈ ಸ್ಟಾಪ್ ಮಾಡೋಣ ಟಾಪಿಕಲ್ಲಿ. ಇವಾಗ ನಮ್ಮದು ಪ್ಲ್ಯಾನ್ ಚೇಂಜ್ ಆಗಿದೆ. ನಾವು ಇವಾಗ ಆಟೋದಲ್ಲ ಗಾಡೀಲೇ ಹೋಗ್ತಾ ಇದ್ದೀವಿ. ಇದು ಬೇಸ್ಮೆಂಟ್ 1 ಇದು ಗಾಡಿ ಪಾರ್ಕ್ ಮಾಡೋದಕ್ಕೆ. ಇನ್ನೊಂದು ಬೇಸ್ಮೆಂಟ್ 2 ಅಂತ ಇದೆ, ಇನ್ನು ಕೆಳಗಡೆ ಹೋಗಬೇಕು. ನಮ್ಮದು ಬೇಸ್ಮೆಂಟ್ 1 ಇರೋದು. ನಮ್ಮದು D ಬ್ಲಾಕ್.
ಸೊ ಹಂಗೆ ಇಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದು ಪ್ಲೇ ಏರಿಯಾ ತುಂಬ ಚಿಕ್ಕದು, ಜಾಸ್ತಿ ಏನು ದೊಡ್ಡದಿಲ್ಲ. ಸೊ ಹಿಂಗೆ ಮೇಲೆ ನೋಡಿದರೆ ಇದೆಲ್ಲ ಅಪಾರ್ಟ್ಮೆಂಟ್ ಅಂತೀನಿ, ಇದೆಲ್ಲ ಫ್ಲ್ಯಾಟ್. ಸೊ ಹಿಂಗಿದೆ. ಒಳಗೆ ಬಂದು ಇವಾಗ ಕುದ್ರೋಳಿಗೆ. ಸೊ ಆಲ್ರೆಡಿ 1 ಟೈಮ್ ಬಂದಿದ್ದೀನಿ ನಾನಿಲ್ಲಿ, ಇವಾಗ ಇದು ಸೆಕೆಂಡ್ ಟೈಮ್ ಒಳಗೆ ಹೋಗ್ತಾ ಇರೋದು ನಾನು. ಫುಲ್ಲು ಎಲ್ಲ ಮಳೆ ಬಂದುಬಿಟ್ಟಿದೆ, ಫುಲ್ ಒದ್ದೆ ಆಗಿದೆ. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೆ. ಯಾರು ಜಾಸ್ತಿ ಜನನೇ ಇಲ್ಲ ಅಲ್ಲ ಇವತ್ತು. ಹಾಂ, ಅಂಜನೇಯ. ಇವತ್ತಂತೂ ಯಾರೂ ಜನನೇ ಇಲ್ಲ ಜಾಸ್ತಿ. ಫುಲ್ಲು ಪೀಸ್ ಆಗಿದೆ ಟೆಂಪಲ್ಲು, ಚೂರು ಗಲಾಟೆ ಇಲ್ಲ, ಏನಿಲ್ಲ. ಒಳಗೆ ಹೋಗೋಣ. ಫೆಬ್ರವರಿ 91 ಬಂಗಾರಪ್ಪ ಶ್ರೀಕೃಷ್ಣ ಜನಾರ್ದನ ಪೂಜಾರಿ. ಸೊ ಒಳಗಡೆ ದೇವಸ್ಥಾನದಲ್ಲಿದೆ, ಅದು ತೆಗಿಯಂಗಿಲ್ಲ ಅಂದರು, ಅದಕ್ಕೆ ತೆಗಿಲಿಲ್ಲ. ಸೊ ಇದು ಹಂಗೆ ಆಚೆ ಕಡೆ ಬಂದರೆ ಅದು ಒಂದು ಕಲ್ಯಾಣ ಮಂಟಪ ಇದಾ. ಮತ್ತಂತೂ ಫುಲ್ ಪೀಸ್ ಆಗಿದೆ, ಫುಲ್ಲು ಮಳೆ ಬಂದು ಫುಲ್ಲು ಎಲ್ಲ ಬಟ್ಟೆ ಆಗ್ಬಿಟ್ಟಿದೆ. ಅಯ್ಯೋ, ನನ್ನ ಪ್ಯಾಂಟ್ ಹೋಗ್ಲಿ ಬಿಡು. ಇದು ಕೃಷ್ಣ ಟೆಂಪಲ್. ಒಳಗಡೆ ಯಾವ್ದ್ಯಾವ್ದಿಲ್ಲ ಹೇಳು. ಗೋಕರ್ಣನಾಥ ಸ್ವಾಮಿ, ಮತ್ತು ಗಣೇಶ, ಅನ್ನಪೂರ್ಣೇಶ್ವರಿ, ಸುಬ್ರಹ್ಮಣ್ಯ, ಇಷ್ಟು ದೇವ್ರುಗಳು ಒಳಗಡೆ ಇದೆ. ಅದರಲ್ಲಿ ಕ್ಯಾಮ್ರಾ ಅಲ್ಲೋ ಇಲ್ಲ, ಇಲ್ಲೂ ಇಲ್ಲ ಅನ್ಕೋತೀನಿ. ಒಳಗಿದ್ದಿದ್ದು ಕೃಷ್ಣ. ಸೊ ಕೃಷ್ಣ ಟೆಂಪಲ್ಗೆ ಹೋಗಿ ಹಂಗೆ ಈ ಕಡೆ ಬಂದರೆ ಇಲ್ಲೇನೋ ಕಲ್ಯಾಣಿ ಇದೆ, ನಾನು ನೋಡಿದ್ದೀನಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇದೇನಿದು? ತೇರು. ರಥ. ತುಂಬ ದೊಡ್ಡದು ಇದೆ ದೇವಸ್ಥಾನ ಅಲ್ವಾ? ಇಲ್ಲ ಅದೇ. ಇಲ್ಲೊಂದು ಕಲ್ಯಾಣ ಮಂಟಪ ದೊಡ್ಡದು. ಸುತ್ತ ಈ ಥರ ಇದೆ. ಸೊ ಅಲ್ಲಿ ಕಲ್ಯಾಣಿ ಇದೆ, ಅದೊಂದು ತೋರಿಸ್ತೀನಿ. ಸೊ ಇದು ಕಲ್ಯಾಣಿ. ದಸರಾ ಟೈಮಲ್ಲಿ ಚೆನ್ನಾಗಿರುತ್ತೆ. ಫುಲ್ ಚೆನ್ನಾಗಿ ಮಾಡಿರ್ತಾರೆ ಇದೆಲ್ಲ. ಲಾಸ್ಟ್ ಟೈಮ್ ಬಂದಿದ್ವಿ ಅಲ್ವಾ ದಸರಾಗೆ, ಚಿರಂತು ನಾನು ನೀನು. ಲಾಸ್ಟ್ ಇಯರ್ ಅಲ್ಲ, ಅದರ ವರ್ಷ ಲಾಸ್ಟ್ 2024 ಬಂದಿದ್ದು. ಸಖತ್ತಾಗಿತ್ತು ಮಾತ್ರ. ದಸರಾದಲ್ಲಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಫುಲ್ಲು ಲೈಕ್ ಸ್ಟೋರೀಸ್ ಹೇಳೋ ಥರ ಗಣಪತಿ ಕಲ್ಯಾಣಿ ಕ್ಯಾಮ್ರಾದಕ್ಕಿಂತ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಅಂದರೆ ಬೆಳಕು ಹೊತ್ತಲ್ಲಿ ಬರಬೇಕು. ನಮ್ಮ ಅಪ್ಪನ ಕೆಲಸ ಮುಗಿಯೋದೇ ಇಷ್ಟೊತ್ತಾಗುತ್ತೆ. ಸೊ ಸುತ್ತ ಕಲ್ಯಾಣಿ ಸುತ್ತ ಈ ಥರ ಇದೆ. ಇಲ್ಲೊಂದು ಬಸವ ಇದೆ, ಕಾಣಿಸ್ತಾ ಇಲ್ಲ ನೋಡಿ. ಕಾಣಿಸ್ತು. ಅಲ್ಲಿ ದೇವ್ರನ್ನ ನೋಡ್ತಾ ಇದ್ದೆ.